ಇನ್ನು ಈ ಎಲ್ಲದರ ನಡುವೆ ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಬಿಜೆಪಿ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಇವತ್ತು ನಡೆಸಿದೆ. ಸಿಎಂ ಕೇಜ್ರಿವಾಲ್ ನೇತೃತ್ವದಲ್ಲಿ ದೆಹಲಿಯಲ್ಲಿ ಎಎಪಿ ಬೃಹತ್ ಪ್ರತಿಭಟನೆ. ಎಎಪಿ ಕಚೇರಿಯಿಂದ ಬಿಜೆಪಿ ಕಚೇರಿವರೆಗೆ ಪ್ರತಿಭಟನಾ ಜಾಥಾ ನಡೆದಿದೆ. ಆಮ್ ಆದ್ಮಿ ಪಕ್ಷವನ್ನು ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಮ್ಮ ಪಕ್ಷದ ನಾಯಕರನ್ನ ಬಂಧಿಸ್ತಾ ಇದ್ದಾರೆ, ಬಿಜೆಪಿ ಕಚೇರಿ ಬಳಿ ಕುಳಿತುಕೋತೀವಿ, ನಮ್ಮನ್ನು ಬಂಧಿಸಿ. ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಮುಂದಾಯಿತು ಎಎಪಿ. ಸೆಕ್ಷನ್ 144 ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ದಾರೆ ದೆಹಲಿ ಪೊಲೀಸರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡೆಯೋಣ. ಶಬೀರ್, ಕಾನೂನಾತ್ಮಕವಾಗಿ ಕ್ರಮ ತಗೊಳ್ಳೋದನ್ನು ಆಮ್ ಆದ್ಮಿಯವರೇ ಲೇಟ್ ಮಾಡಿದ್ರು. ಈಗ ಆಮ್ ಆದ್ಮಿಯವರು ಬಿಜೆಪಿ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹೇಗಿತ್ತು ಇವತ್ತಿನ ಪ್ರತಿಭಟನೆಗೆ ಸ್ವರೂಪ, ಏನವರ ಆಗ್ರಹ? ಅರವಿಂದ್, ಆಮ್ ಆದ್ಮಿ ಹೇಳ್ತಾ ಇರುವಂತದ್ದು ಉದ್ದೇಶ ಪೂರ್ವಕವಾಗಿ ಆಮ್ ಆದ್ಮಿ ನಾಯಕರನ್ನ ಒಬ್ಬರಾದಂತೆ ಒಬ್ಬರು ಟಾರ್ಗೆಟ್ ಮಾಡಿ ಅವ್ರನ್ನ ಬಂಧಿಸುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ. ಸಂಪೂರ್ಣವಾಗಿ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷವನ್ನ ನಾಶಪಡಿಸಬೇಕು ಅನ್ನುವಂಥದ್ದು ಬಿಜೆಪಿ ಉದ್ದೇಶ. ಹೀಗಾಗಿ ನಮ್ಮ ಪ್ರಭಾವಿ ನಾಯಕರನ್ನ ಬಂಧಿಸುವ ಮೂಲಕ ಆಮ್ ಆದ್ಮಿಯನ್ನ ಕಟ್ಟಿ ಹಾಕುವಂತ ಪ್ರಯತ್ನವನ್ನ ಮಾಡ್ತಿದೆ ಅನ್ನುವಂಥದ್ದು ಆಮ್ ಆದ್ಮಿಯ ಆರೋಪ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಪ್ರತಿಭಟನೆಯನ್ನ ಕೂಡ ಹಮ್ಮಿಕೊಂಡಿತ್ತು. ಆಮ್ ಆದ್ಮಿ ಕಚೇರಿಯಿಂದ ಬಿಜೆಪಿ ಕಚೇರಿಯವರೆಗೂ ಕೂಡ ಒಂದು ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಕೂಡ ಮಾಡ್ತು. ನಿನ್ನೆ ಅರವಿಂದ್ ಕೇಜ್ರಿವಾಲ್ ಅವರು ಮಾತನಾಡಬೇಕಾದಂತ ಸಂದರ್ಭದಲ್ಲಿ ಹೇಳಿದ್ರು, ಒಬ್ಬೊಬ್ಬರೇ ನಾಯಕರನ್ನ ಯಾಕೆ ಬಂಧಿಸ್ತೀರಿ, ಎಲ್ಲ ನಾಯಕರು ಒಟ್ಟಿಗೆ ನಿಮ್ಮ ಕಚೇರಿಯ ಮುಂಭಾಗದಲ್ಲಿ ಬರ್ತೀವಿ, ನಿಮ್ಗೆ ಸಾಧ್ಯ ಆದ್ರೆ ಬಂಧಿಸಿ ಅನ್ನುವ ರೀತಿಯಲ್ಲಿ ಒಂದು ಸವಾಲನ್ನ ಕೂಡ ಹಾಕಿದ್ರು. ಆ ನಿಟ್ಟಿನಲ್ಲಿ ಇವತ್ತು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕ್ಲಿಕ್ಕೆ ಪ್ರಯತ್ನವನ್ನ ಕೂಡ ಮಾಡಿದ್ರು. ಆದ್ರೆ ಅನುಮತಿ ಇಲ್ಲದೆ ಇರುವಂತ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಅದಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿರಲಿಲ್ಲ. ಹೀಗಾಗಿ ಮುತ್ತಿಗೆ ಹಾಕ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅವ್ರನ್ನ ಆರಂಭದಲ್ಲೇ ಆಮ್ ಆದ್ಮಿ ಕಚೇರಿಯ ಮುಂಭಾಗದಲ್ಲಿ ತಡೆಯುವಂತ ಪ್ರಯತ್ನವನ್ನ ಮಾಡಲಾಯಿತು. ಸಾವಿರಾರು ಜನ ಆಮ್ ಆದ್ಮಿ ಕಾರ್ಯಕರ್ತರು ಎಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಒಂದು ಶಾಂತಿಯುತವಾದಂತ ಪ್ರತಿಭಟನೆಯನ್ನು ನಡೆಸಿ ಈಗ ವಾಪಸ್ ಆಗುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಈ ಮೂಲಕ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಒಂದು ಸಂದೇಶವನ್ನ ವ್ಯಕ್ತಪಡಿಸುವಂತ ಪ್ರಯತ್ನವನ್ನ ಆಮ್ ಆದ್ಮಿ ಮಾಡ್ತಾ ಇರುವಂತದ್ದು. ಆಮ್ ಆದ್ಮಿ ನಾಯಕರು ನಿಜಕ್ಕೂ ಕೂಡ ತಪ್ಪು ಮಾಡಿಲ್ಲ, ಆದ್ರೆ ರಾಜಕೀಯ ಕಾರಣಗಳಿಗೆ ಅವ್ರನ್ನ ಬಂಧಿಸುವಂತ ಪ್ರಯತ್ನ ಮಾಡಲಾಗ್ತಾ ಇದೆ ಅನ್ನುವಂತ ಸಂದೇಶವನ್ನ ಮತದಾರರಿಗೆ ತಲುಪಿಸುವಂತ ಪ್ರಯತ್ನದ ಭಾಗ ಈ ಪ್ರತಿಭಟನೆ ಆಗಿತ್ತು. ಅರವಿಂದ್. ಓಕೆ ಶಬೀರ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.